ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನನ್ನೆಲ್ಲ ಭಾರತೀಯ ಸೋದರರಿಗೆ, ಸೋದರಿಯರಿಗೆ, ಮಾತೆಯರಿಗೆ ಅಭಿನಂದನೆಗಳು ಹಾಗೂ ಭಾರತೀಯ ಸೈನ್ಯಕ್ಕೆ ಮತ್ತು ಮೋದಿ ಸರ್ಕಾರಕ್ಕೆ ನಮ್ಮ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳು. ನಾನು ಎಷ್ಟು ಸಂಭ್ರಮಗೊಂಡಿದ್ದೇನೆ, ಎಷ್ಟು ರೋಮಾಂಚಿತನಾಗಿದ್ದೇನೆ ಅಂದರೆ ನನ್ನ ಬಳಿ ಬಣ್ಣಿಸಲು ಶಬ್ದಗಳೇ ಇಲ್ಲ. ಈ ರೀತಿಯದಾದಂಥ ಒಂದು ದಾಳಿಯನ್ನು ನರೇಂದ್ರ ಮೋದಿ ಮಾಡ್ತಾರೆ ಅಂತ ಬಹುಶಃ ಯಾವ ಭಾರತೀಯನೂ ನಿರೀಕ್ಷೆ ಮಾಡಿರಲಿಲ್ಲ. ಶತ್ರುಪಾಳ್ಯದ ಪಾಕಿಸ್ತಾನ ಕೂಡ ಆಲೋಚನೆಯನ್ನು ಕೂಡ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ನಡೆದಂಥ ಘಟನೆ ಏನು ಅಂತ ಹೇಳಿಬಿಡ್ತೀನಿ, ಅದಾದಮೇಲೆ ವಿಷಯವನ್ನು ಶುರು ಮಾಡೋಣ. ರಾತ್ರಿ ಸರಿಸುಮಾರು 12:37 ಭಾರತೀಯ ಸೈನ್ಯ ಏಕಕಾಲಕ್ಕೆ ನಿರಂತರವಾಗಿ ಪಾಕಿಸ್ತಾನದ ಹೃದಯ ಭಾಗದಲ್ಲಿರುವಂಥ ಎಲ್ಲ ಉಗ್ರ ಟ್ರೈನಿಂಗ್ ಕ್ಯಾಂಪ್ಗಳೇನಿದ್ದಾವೆ ಅದರ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡ್ತದೆ. ಒಂದರ ಹಿಂದೊಂದರಂತೆ ದೊಡ್ಡ ದೊಡ್ಡ ಇಮಾರತುಗಳನ್ನು, ಮಸೀದಿಗಳನ್ನು, ಮದರ್ಸಾಗಳನ್ನು, ಮರ್ಕಜ್ಗಳನ್ನು ಧರಾಶಾಹಿಯನ್ನಾಗಿ ಮಾಡ್ತದೆ. ಇದ್ದಕ್ಕಿದ್ದ ಹಾಗೆ ನಭೋಮಂಡಲಕ್ಕೆ ಹೊಗೆ ಚಿಮ್ಮಲಿಕ್ಕೆ ಶುರುವಾಗತ್ತೆ. ಯಾರೂ ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ, ಸ್ವತಃ ಅಲ್ಲಿಯ ಪಾಕಿಸ್ತಾನ ಸೈನ್ಯ ನಿರೀಕ್ಷೆ ಮಾಡಿರಲಿಲ್ಲ. ಆ ರೀತಿಯದಾದಂಥ ಕರಾರುವಾಕ್ಕಾದ ದಾಳಿಯನ್ನು ಭಾರತ ಸರ್ಕಾರ ಮತ್ತು ಭಾರತೀಯ ಸೈನ್ಯ ಮಾಡಿದೆ. ಮಾಡುವುದಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಮುಂದುವರೆದ ರಾಷ್ಟ್ರಗಳಿಗೆ ನಾವು ಇಂಥದ್ದೊಂದು ಆಪರೇಷನ್ ಮಾಡಿದ್ದೀವಿ ಅಂತ ಮಾಹಿತಿಯನ್ನು ರವಾನಿಸಿ ಆಗಿ ಹೋಗ್ತದೆ. ಈ ಆಪರೇಷನ್ನ ಹೆಸರೇನು ಅಂತ ಕೇಳಬೇಕು ನೀವು. ನಮ್ಮ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಯಾವ ಮಟ್ಟಿಗೆ ಆಲೋಚನೆ ಮಾಡ್ತಾರಂತ ಆ ಹೆಸರಿನಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಪರೇಷನ್ ಸಿಂಧೂರ್ ಅಂತ. ಸಿಂಧೂರ್ ಅಂದ್ರೆ ಕುಂಕುಮ. ಕುಂಕುಮಕ್ಕೆ ನಮ್ಮ ಸನಾತನಿಗಳಲ್ಲಿರುವಂಥ ಬೆಲೆ ಬೇರೆ ಎಲ್ಲೂ ಇರಲಿಕ್ಕೆ ಸಾಧ್ಯವಿಲ್ಲ. ಆ ಮಟ್ಟಿನ ಬೆಲೆ ಇರುವಂಥದ್ದು ಕುಂಕುಮ. ಒಂದು ಕುಂಕುಮ, ಒಂದು ಮಂಗಳಸೂತ್ರ, ಒಂದು ಕಾಲುಂಗುರ, ನಮ್ಮಲ್ಲಿ ಅದರ ಘನತೆಯೇ ಬೇರೆ, ಅದರ ಗೌರವವೇ ಬೇರೆ. ಅದು ಅಷ್ಟು ಪೂಜನೀಯವಾದಂಥದ್ದು, ಅಷ್ಟು ಪವಿತ್ರವಾದಂಥದ್ದು. ಅಂಥ ಕುಂಕುಮವನ್ನು ಅಳಿಸಿದಂಥ ಏಪ್ರಿಲ್ 22 ಪಹಲ್ಗಾಮ್ನಲ್ಲಿ ಪಾಕಿಸ್ತಾನಕ್ಕೆ ಅದೇ ಹೆಸರಿನಲ್ಲಿ ಮಿಟ್ಟೆ ಮೇ ಮಿಲಾದಿಯಾ ನರೇಂದ್ರ ಮೋದಿ, ಆಪರೇಷನ್ ಸಿಂಧೂರ್ ಅಂತ ಅದರ ಹೆಸರು. ಅಂದರೆ ಆಪರೇಷನ್ ಕುಂಕುಮ ಅಂತ, ಕುಂಕುಮ ಕಾರ್ಯಾಚರಣೆ ಅಂತ ಕನ್ನಡದಲ್ಲಿ ಹೇಳಬೇಕು ಅಂದರೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟು ಯಾವ ಅಮಾಯಕ ಹೆಣ್ಣುಮಕ್ಕಳು ಕಳೆದ 14 ದಿನಗಳಿಂದ ನಿರಂತರವಾಗಿ ಕಣ್ಣೀರನ್ನು ಹಾಕ್ತಾ ಇದ್ರು, 15 ದಿವಸದಿಂದ ಅವರ ಕಣ್ಣೀರನ್ನು ಒರೆಸುವ ಕೆಲಸವನ್ನು, ಅವರ ಕಂಬನಿಯನ್ನು ಕಡಿಮೆ ಮಾಡುವಂಥ ಕೆಲಸವನ್ನು, ಹೋದಂಥ ನಮ್ಮ ಅಮಾಯಕ ಸೋದರರೇನಿದ್ದಾರೆ ಅವರಿಗೆ ಅಶ್ರುತರ್ಪಣವನ್ನು ಸಲ್ಲಿಸುವಂಥ, ಶ್ರದ್ಧಾಂಜಲಿ ತಲುಪಿಸುವಂಥ ಒಂದು ಮಹತ್ ಕಾರ್ಯವನ್ನು ನರೇಂದ್ರ ಮೋದಿ ಸರ್ಕಾರ ರಾತ್ರೋರಾತ್ರಿ ಮಾಡಿ ಮುಗಿತು. ಎಂಥ ಅದ್ಭುತವಾದ ಕಾರ್ಯಾಚರಣೆ. ಭಾಳ ಸ್ಪಷ್ಟವಾಗಿ ಭಾರತ ಸರ್ಕಾರ ಹೇಳಿದೆ, ಭಾರತೀಯ ಸೈನ್ಯ ಹೇಳಿದೆ, ನಾವು ಯಾವುದೇ ರೀತಿಯದಾದಂಥ ಸಾಮಾನ್ಯ ಜನರ ಮೇಲೆ ದಾಳಿಯನ್ನು ಮಾಡಿಲ್ಲ. ನಿಮ್ಮ ಮಿಲಿಟರಿ ಅಡ್ಡಗಳ ಮೇಲೆ ನಾವು ದಾಳಿಯನ್ನು ಮಾಡಿಲ್ಲ. ನಮ್ಮ ದಾಳಿ ಕೇವಲ ಮತ್ತು ಕೇವಲ ಎಲ್ಲೆಲ್ಲಿ ಉಗ್ರರ ಅಡ್ಡೆಗಳಿದ್ದವು, ಯಾವ್ಯಾವ ಮಸೀದಿಯನ್ನು ಅಡಗುತಾಣ ಮಾಡಿಕೊಂಡಿದ್ರು, ಯಾವ ಮದರ್ಸಾವನ್ನು ಟ್ರೈನಿಂಗ್ ಕ್ಯಾಂಪ್ ಮಾಡಿದ್ರು, ಅಂಥ ಜಾಗಗಳಿಗೆ ಹೋಗಿ ಹೊಡೆದಿದ್ದೇವೆ. ಮಿಟ್ಟಿ ಮೇ ಮಿಲಾದಿಯಾ ಅಂತ ನರೇಂದ್ರ ಮೋದಿಯವರು ಸ್ವತಃ ಸೌತ್ ಬ್ಲಾಕ್ನಲ್ಲಿ ಕೂತ್ಕೊಂಡು ಲೈವ್ ಆಗಿ ಪ್ರತಿಯೊಂದು ಆಪರೇಷನ್ನ ನೋಡ್ತಾ ಆಗಬಹುದಾದಂಥ ಮುಂದಿನ ಚಟುವಟಿಕೆಯ ಬಗ್ಗೆ ಚರ್ಚೆ ನಡೆಸ್ತಾ ಇದ್ರು. ಇವತ್ತಿನ ಬೆಳಗಿನ ಜಾವ ಇದೆಯಲ್ಲ, ನಮ್ಮ ಬದುಕಿನಲ್ಲಿ ಯಾವತ್ತೂ ಮರೆಯಲಾಗದಂಥ ಬೆಳಗಿದು. ನೋಡಿ ಎಂಥ ವಿಚಿತ್ರ. ನೋಡಿ ಹೇಗೆ ನರೇಂದ್ರ ಮೋದಿ ಶತ್ರುಪಾಳ್ಯಕ್ಕೆ ದಿಕ್ಕು ತಪ್ಪಿಸ್ತಾರೆ ಅನ್ನೋದನ್ನು ನೋಡಿ. ಇವತ್ತು ಭಾರತ ದೇಶದಲ್ಲಿ ಸಮರ ಕವಾಯಿತು ಅಂತ ಹೇಳಿದ್ದಾರೆ, ಮಾಕ್ ಡ್ರಿಲ್ ಅಂತ ಹೇಳಿದ್ದಾರೆ. ಅಲ್ಲಿಗೆ ಶತ್ರು ದೇಶ ಏನು ಅಂದ್ಕೊಳ್ಳುತ್ತೆ, ಇನ್ನೂ ಪೂರ್ವಾಭ್ಯಾಸದಲ್ಲಿದ್ದಾರೆ ಇವರು, ಈಗಲೇ ಏನು ದಾಳಿ ಮಾಡೋದಿಲ್ಲ, ಮೊದಲು ಜನರನ್ನು ತಯಾರಿ ಮಾಡ್ತಾರೆ, ಅದಾದ ಮೇಲೆ ಇವರು ಸಾಂಪ್ರದಾಯಿಕವಾದ ಯುದ್ಧ ಮಾಡ್ತಾರೆ ಅಂತ ಶತ್ರುಪಾಳ್ಯ ಅಂದ್ಕೋಬೇಕು. ಆದರೆ ಯಾವ ನರೇಂದ್ರ ಮೋದಿ ಮೊದಲೇ ದಿವಸ ಹೇಳಿದ್ರಲ್ಲ, ಕಲ್ಪನಾತೀತವಾಗಿ ದಾಳಿಯನ್ನು ಮಾಡ್ತೀವಿ, ಊಹಾತೀತವಾಗಿ ಮಾಡ್ತೀವಿ, ಯಾರ್ಯಾರು ಉಗ್ರರಿದ್ದಾರೋ ಅವರನ್ನು ಮಿಟ್ಟಿ ಮೇಲೆ ಹಾಕ್ತೀವಿ, ಮಣ್ಣಲ್ಲಿ ಮಣ್ಣಾಗಿ ಸೇರಿಸ್ತೀವಿ, ಅವ್ರಿಗೆ ಯಾರು ಸಹಾಯ ಮಾಡ್ತಾ ಇದ್ರು ಅವ್ರನ್ನೂ ಕೂಡ ಮುಗಿಸ್ತೀವಿ ಅಂತ ಹೇಳಿದ್ರು. ಆ ಮಾತಿಗೆ ತಕ್ಕ ಹಾಗೆ ನಡ್ಕೊಂಡಿದ್ದಾರೆ ನರೇಂದ್ರ ಮೋದಿ. ನೋಡಿ, ಯಾವ ಸಮರ ಕವಾಯತು ನಡೆಯುವುದಕ್ಕಿಂತ 24 ಗಂಟೆ ಮುಂಚೆ
ಇಂಥದ್ದೊಂದು ಬೃಹತ್ ಕಾರ್ಯಾಚರಣೆ ನಡೆಯುತ್ತೆ. ಅವರು F-16 ಬಂದು ಯಾವಾಗ ಈ ರೀತಿಯ ದಾಳಿ ಶುರುವಾಗುತ್ತೋ ನೋಡಿ, ರ್ಯಾಡಾರನ್ನು ಭೇದಿಸಿ ಅವರಿಗೆ ಗೊತ್ತಾಗಲಾರದ ಹಾಗೆ ಈ ರೀತಿಯಾದಂಥ ದಾಳಿ ಮಾಡಿರೋದು ಭಾರತ. ಮುಂಚಿನ 2 ದಾಳಿಯನ್ನು ನೋಡಿ, ಬಾಲಾಕೋಟ್ ದಾಳಿಯನ್ನು ನೋಡಿ, ಸರ್ಜಿಕಲ್ ಸ್ಟ್ರೈಕನ್ನು ನೋಡಿ. 2 ದಾಳಿಯನ್ನು LOC ಪಾರ್ ಮಾಡಿ, LOCಯನ್ನು ದಾಟ್ಕೊಂಡು ಹೋಗಿ ಹೊಡೆದಿರೋದು ನಾವು, ಲೈನ್ ಆಫ್ ಕಂಟ್ರೋಲ್ನ. ಈ ಬಾರಿ ಎಲ್ಲಿಗೆ ಹೋಗಿ ಹೊಡೆದಿರೋದು ಅಂದರೆ ಪಾಕಿಸ್ತಾನದ ಹೃದಯ ಭಾಗ ಪಂಜಾಬ್ ಪ್ರಾಂತ್ಯದ ಒಳಗಡೆ ದಾಳಿ ಮಾಡಿರೋದು. POK ಒಳಗಡೆ ಹೋಗಿ ಹೊಡೆದಿರೋದು ಬಹಾವಲ್ಪುರಲ್ಲಿರುವಂಥ 18 ಎಕರೆ ಅವರ ಬಹಳ ದೊಡ್ಡದಾದಂಥ ಜೈಷ್ ಎ ಮೊಹಮ್ಮದ್ನ ಟ್ರೈನಿಂಗ್ ಕ್ಯಾಂಪ್ ಏನಿದೆ ಅದರ ಮೇಲೆ ಮೊದಲೇ ದಾಳಿ ಮಾಡಿರೋದು. ಯಾವ ಮಸೂದ್ ಅಜರ್ ಭಾರತದಲ್ಲಿ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಇದ್ನೋ, ಯಾವ ಹಫೀಜ್ ಸಯೀದ್ ನಿರಂತರವಾಗಿ ಭಾರತದಲ್ಲಿ ಉಗ್ರ ಕಾರ್ಯಾಚರಣೆ ಆಗುವ ಹಾಗೆ ಮಾಡ್ತಾ ಇದ್ರು, ಇವರ ಹೃದಯ ಏನಿದೆ, ಇವ್ರ ಹೃದಯವೇ ಮದರ್ಸಾಗಳು, ಇವರ ಹೃದಯವೇ ಇವರ ಟ್ರೈನಿಂಗ್ ಕ್ಯಾಂಪ್ಗಳು. ಆ ಟ್ರೈನಿಂಗ್ ಕ್ಯಾಂಪ್ ಮೇಲೆ ದಾಳಿ ಮಾಡಿದರೆ 100ಕ್ಕೂ ಹೆಚ್ಚು ಜನ ಉಗ್ರಗಾಮಿಗಳು ಹತರಾಗಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ ನೋಡಿ. ಲಾಹೋರ್ನಿಂದ ಕೇವಲ 24 ಕಿಲೋಮೀಟರ್ ದೂರದಲ್ಲಿರುವಂಥ ಟ್ರೈನಿಂಗ್ ಕ್ಯಾಂಪ್. 2 ಫೋಟೋಗಳನ್ನು ಎಲ್ಲ ಕಡೆ ನಿರಂತರವಾಗಿ ಹರಿಬಿಡಲಾಗ್ತಾ ಇದೆ. ಇದಕ್ಕೆ ಕಾರಣ ಇದೆ, ಏಕೆಂದರೆ ಭಾರತ ದೇಶದಲ್ಲಿರುವಂಥ ದೇಶದ್ರೋಹಿಗಳು ಸಾಕ್ಷಿ ಕೊಡಿ, ಎಲ್ಲಿ ನೀವು ಯಾವುದೋ ಗಿಡಕ್ಕೆ ಹೊಡೆದಿದ್ದೀರಿ, ಮರಕ್ಕೆ ಹೊಡೆದಿದ್ದೀರಿ, ಯಾವುದೋ ಬಿಲ್ಡಿಂಗಿಗೆ ಹೊಡೆದು ಬಂದಿರಿ, ಗುಂಡಿ ತೆಗೆದಿರಿ ಅಂತ ಮೊನ್ನೆವರೆಗೂ ಹೇಳ್ತಾ ಇದ್ರು. ಚರಣ್ಜಿತ್ ಸಿಂಗ್ ಚನ್ನಿ ನಿನ್ನೆ ಇಲ್ಲ ಮೊನ್ನೆ ಆ ಮಾತು ಹೇಳ್ದ. ಈ ಬಾರಿ ನಿಮಗೆ ಸಾಕ್ಷಿ ಬೇಕಾ? ಸಾಕ್ಷಿಯನ್ನು ಭಾರತ ದೇಶ ಕೊಡೋದಿಲ್ಲ. ಪಾಕಿಸ್ತಾನದಲ್ಲಿರುವಂಥ ಜನತೆ ಸಾಕ್ಷಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಿನ್ನೆ ಇದ್ದಂಥ ಮಸೀದಿ ಇವತ್ತು ಧೂಳಿಪಟ ಆಗಿದೆ ಅಂತ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋತಾ ಇದ್ದಾರೆ. ನೋಡಿ, ಎಂಥ ರೋಚಕವಾದಂಥದ್ದು, ಎಂಥ ಶೌರ್ಯವನ್ನು ಮೆರೆಯುವಂಥದ್ದು, ಎಂಥ ಪರಾಕ್ರಮವನ್ನು ಮೆರೆಯುವಂಥದ್ದು ಅನ್ನೋದು ಆಲೋಚನೆ ಮಾಡಿ. ಮೊದಲನೇದಾಗಿ ಅವರ ರೇಡಾರನ್ನು ಭೇದಿಸಿ ನಾವು ಹೋಗಿರೋದು. ಎರಡನೇದ್ದು ನಮ್ಮ ಗಡಿಯಿಂದ 300 ಕಿಲೋಮೀಟರ್ ಒಳಗಡೆ ನುಗ್ಗಿ ಹೊಡೆದಿರೋದು. ಮೂರನೇದ್ದು ಕರಾರುವಕ್ಕಾಗಿ ಯಾವ ಜಾಗಕ್ಕೆ ಹೊಡಿಬೇಕು ಆ ಜಾಗಕ್ಕೆ ಹೊಡೆದಿರೋದು. ಇಲ್ಲಿ ಅತಿ ದೊಡ್ಡದಾದಂಥ ಸವಾಲಿದ್ದದ್ದೇನು, ಪ್ರತಿ ದಿವಸ ಪಾಕಿಸ್ತಾನದ ಸರ್ಕಾರ ಈ ಕ್ಯಾಂಪ್ಗಳೇನಿದಾವೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಾನೆ ಇದ್ರು. ಕಳೆದ ಇಷ್ಟೂ ದಿವಸಗಳಿಂದ ಏಪ್ರಿಲ್ 22ರಿಂದ ಇತ್ತೀಚೆಗೆ, ಯಾವಾಗ ಹಿಂದೆ ಬಾಲಾಕೋಟ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಆದ ಸಂದರ್ಭದಲ್ಲಿ ಭಾರತ ಉಗ್ರರ ಡೇರೆಯನ್ನು ಹೊಡೆಯುತ್ತೆ ಅಂತ ತುಂಬ ಚೆನ್ನಾಗಿ ಪಾಕಿಸ್ತಾನಕ್ಕೆ ಗೊತ್ತಿದೆ. ಅವ್ರು ಏನು ಮಾಡ್ತಾರೆ, ಈ ಬಾರಿ ಮೊದಲೇದಾಗಿ ಜನನಿಬಿಡ ಪ್ರದೇಶಕ್ಕೆ ಅವ್ರನ್ನ ಹೋಗಿ ಪ್ಲಾಂಟ್ ಮಾಡ್ತಾರೆ. ಕಾರಣ ಏನು, ಸಿವಿಲಿಯನ್ ಏರಿಯಾದಲ್ಲಿ ಹೊಡೆಯೋದಿಲ್ಲ ಭಾರತ ದೇಶ ಅನ್ನುವಂಥ ನಂಬಿಕೆ. ಭಾರತ ಧರ್ಮವನ್ನು ಬಿಟ್ಟು ಮಾಡೋದಿಲ್ಲ, ಭಾರತ ಯುದ್ಧ ನೀತಿಯನ್ನು ಬಿಟ್ಟು ಹೋರಾಟ ಮಾಡೋದಿಲ್ಲ ಅಂತ ಪಾಕಿಸ್ತಾನಕ್ಕೆ ಗೊತ್ತು. ಏನು ಮಾಡ್ತಾರೆ, ಸಿವಿಲಿಯನ್ ಏರಿಯಾದಲ್ಲಿ ಮಾಡ್ತಾರೆ. ಮಸೀದಿಗಳ ಒಳಗಡೆ ಅವ್ರನ್ನ ಪ್ಲಾಂಟ್ ಮಾಡ್ತಾರೆ. ಇವತ್ತಿದ್ದ ಜಾಗದಲ್ಲಿ ನಾಳೆ ಇರೋದಿಲ್ಲ, ಮತ್ತೆ ನಾಳೆ ಬೆಳಗ್ಗೆ ಶಿಫ್ಟ್ ಮಾಡ್ತಾರೆ. ಪ್ರತಿಯೊಂದನ್ನೂ ನಮ್ಮ ಕ್ಯಾಮ್ರಾಗಳು, ನಮ್ಮ ಮೈಕ್ರೋಸ್ಕೋಪಿಕ್ ಲೆನ್ಸ್ಗಳ ಮೂಲಕ ಪ್ರತಿ ಹೆಜ್ಜೆಯನ್ನು ಕೂಡ ಸೆರೆ ಹಿಡಿದಂಥ ಭಾರತದ ಸೈನ್ಯ ಬೇರೆ ಎಲ್ಲಿಯೂ ಹೊಡೆಯಲಾರದೆ ನೇರವಾಗಿ ಎಲ್ಲೆಲ್ಲಿ ಉಗ್ರರ ಡೇರೆಗಳಿದವೋ ಆ ಬಿಲ್ಡಿಂಗ್ಗಳ ಇಮಾರತುಗಳನ್ನೇ ನೆಲಸಮ ಮಾಡಿದ್ದಾರೆ. ಬೆಳಗಿನ 3 ಗಂಟೆ ಜಾವದಲ್ಲಿ ಅಲ್ಲಿಯ ಮಸೀದಿಯಿಂದ ಆಜಾನ್ ಕೂಗ್ತಾನೆ, ಅಲ್ಲಿಯ ಪೀರ ಹೇಳ್ತಾನೆ, ದಯವಿಟ್ಟು ನಿಮ್ಮ ಮನೆಯಿಂದ ಹೊರಗಡೆ ಬಂದುಬಿಡಿ, ಮನೆಯನ್ನು ತಾಲ ಹಾಕಿಬಿಡಿ, ಕೀಲಿ ಹಾಕಿ. ಅದನ್ನು ಲೈವ್ ಆಗಿ ಎಲ್ಲ ಕಡೆ ಕೇಳಿಸ್ಲಾಗ್ತಾ ಇದೆ. ನೀವು ಅಲ್ಲಿಂದ ಜಾಗ ಖಾಲಿ ಮಾಡಿ, ಯಾಕೆ ಎಲ್ಲಿ ನಿಮ್ಮ ಮನೆ ಮೇಲೆ ದಾಳಿ ಆಗುತ್ತೋ ಅನ್ನುವಂಥ ಭಯ ಈಗ ಪಾಕಿಸ್ತಾನವನ್ನು ಕಾಡ್ತಾ ಇದೆ. ಭಾರತ ಮಾಡಿದ ಅತಿ ದೊಡ್ಡ ಕೆಲಸ ಏನು, ಇಂಥದ್ದೊಂದು ಕಾರ್ಯಾಚರಣೆ ಆದ ತಕ್ಷಣ ಮೊದಲು ಮಾಡಿದ ಕೆಲಸ, ನಮ್ಮ NSA ಏನಿದ್ದಾರೆ ಅಜಿತ್ ಡೋವಲ್ ಅವರು ಅಮೆರಿಕೆಯ NSAಗೆ ತಿಳಿಸ್ತಾರೆ, ಐರೋಪ್ಯ ರಾಷ್ಟ್ರಗಳ NSAಗಳು ತಿಳಿಸ್ತಾರೆ, ಎಲ್ಲ ಕಡೆ ಮಾಹಿತಿಯನ್ನು ತಿಳಿಸ್ತಾರೆ. ಅಮೇರಿಕ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡುತ್ತೆ, ಭಾರತ ದೇಶ, ಭಾರತದ ಸರ್ಕಾರ, ಅಲ್ಲಿಯ ಸೈನ್ಯ ನಿಮ್ಮ ಉಗ್ರರ ಡೇರಿಗೆ ಹೊಡೆದಿದ್ದಾರೆ, ಆದ್ದರಿಂದ ನೀವು ರಿಟಾಲಿಯೇಟ್ ಮಾಡಬೇಡಿ, ಪ್ರತೀಕಾರ ಕ್ರಮಕ್ಕೆ ಇಳಿಬೇಡಿ, ಯುದ್ಧಕ್ಕೆ ಇಳಿಬೇಡಿ ಅಂತ ಅಲ್ಲಿಂದ ಎಚ್ಚರಿಕೆಯ ಸಂದೇಶವನ್ನು, ಆಜ್ಞೆಯನ್ನು ಮಾಡ್ತದೆ. ಭಾರತ ದೇಶ ಎಷ್ಟು ಕಟ್ಟೆಚ್ಚರವನ್ನು ಇಟ್ಕೊಂಡಿದೆ ಈಗ ಅಂದರೆ, ಇದ್ದಕ್ಕಿದ್ದ ಹಾಗೆ ಟ್ವಿಟರ್ ಹ್ಯಾಂಡಲನ್ನು ಬಂದ್ ಮಾಡ್ತದೆ. ಈ ಕಡೆ ಶ್ರೀನಗರದಲ್ಲಿರುವಂಥ ನಮ್ಮ ಏರ್ಪೋರ್ಟ್ ಏನಿದೆ ಅದನ್ನು ಬ್ಲಾಕ್ ಮಾಡಲಾಗಿದೆ, ಸೈನ್ಯದ ವಶಕ್ಕೆ ಕೊಡಲಾಗಿದೆ. ಎಲ್ಲೆಲ್ಲಿ ಬಾರ್ಡರ್ನಲ್ಲಿ ಏರ್ಪೋರ್ಟ್ಗಳಿದಾವೋ ಅದರ ಮೇಲೆಲ್ಲ ಕಂಟ್ರೋಲನ್ನು ಸೈನ್ಯ ತೆಗೆದುಕೊಂಡಿದೆ. ಗಡಿಯಲ್ಲಿರುವಂಥ ಎಲ್ಲ ಶಾಲೆಗಳನ್ನು ಬಂದ್ ಮಾಡಿಸಲಾಗಿದೆ. ಏನೇನು ತಯಾರಿಯನ್ನು ಮಾಡಬೇಕು ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಈಗ ಹಫೀಜ್ ಸಯೀದ್, ಮಸೂದ್ ಅಜರ್ ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಲಾರದ ವಿಚಾರ.
ಇವರನ್ನು ಅಡಗಿಸಿ ಇಟ್ಟಿರುವ ಸಾಧ್ಯತೆ ಪಾಕಿಸ್ತಾನ ಸರ್ಕಾರದ ಇದ್ದೇ ಇರುತ್ತೆ. ಯಾಕೆಂದರೆ ಪಾಕಿಸ್ತಾನಕ್ಕೆ ಬಲ ಇರೋದೇ ಅವರ ಉಗ್ರಗಾಮಿಗಳ ಸಂಘಟನೆ. ಅದರ ಮೂಲಕವೇ ಇವರದೆಲ್ಲ ರ್ಯಾಕೆಟ್ ನಡೀತಾ ಇದ್ದದ್ದು. 10 ಗಂಟೆಗೆ ಇವತ್ತು ಒಂದು ಪತ್ರಿಕಾಗೋಷ್ಠಿ. ನಮ್ಮ ಸೈನ್ಯ, ಭಾರತ ಸರ್ಕಾರದ ಸೈನ್ಯ ಏನೇನು ಡ್ಯಾಮೇಜ್ ಮಾಡಿದ್ದೀವಿ, ಯಾವ ರೀತಿ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದೀವಿ, ಯಾವ ರೀತಿ ಉಗ್ರರನ್ನು ಹುಟ್ಟಡಗಿಸಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಅಧಿಕೃತವಾಗಿ ಕೊಡಲಿದ್ದಾರೆ. ಈಗ ಸಂಪೂರ್ಣವಾಗಿ ಯುದ್ಧ ಕವಿದ ವಾತಾವರಣ ಇದೆ. ಗಡಿಯಲ್ಲಿ ನಿರಂತರವಾಗಿ ನಮ್ಮ ಯುದ್ಧ ವಿಮಾನಗಳು ಹಾರಾಡ್ತಾ ಇದ್ದಾವೆ. ಅವರ F-16 ಹೊಡೆದುರುಳಿಸಲಾಗಿದೆ. ಅಲ್ಲಿ ಕೂಡ ರಿಟಾಲಿಯೇಟ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಆದರೆ ಭಾರತದಲ್ಲಿರುವಂಥ ಅತ್ಯಾಧುನಿಕವಾದಂಥ ನಮ್ಮ ಯುದ್ಧ ಪರಿಕರಗಳೇನಿದ್ದಾವೆ ಅದು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ, ಪಾಕಿಸ್ತಾನ ನಮಗೆ ಆ ವಿಷಯಕ್ಕೆ ತೃಣ ಸಮಾನ. ನಾನು ನಿಮಗೆ ನಿನ್ನೆನೂ ಹೇಳಿದೆ, ಜಗತ್ತಿನ 4ನೇ ಅತಿ ದೊಡ್ಡ ಸೈನ್ಯ ವ್ಯವಸ್ಥೆ ಯಾವುದಾದ್ರೂ ಇದ್ದರೆ ಅದು ಭಾರತದ್ದು ಅಂತ. ಅದು ಈಗ ಪಾಕಿಸ್ತಾನದ ಮೇಲೆ ಎರಗಿ ಬೀಳು. ನೋಡಿ, ಯುದ್ಧವನ್ನು ಮಾಡಲಾರದೆ ಯುದ್ಧದಿಂದ ಆಗಬೇಕಾದಂಥ ಕಾರ್ಯ ಸಾಧನೆಯನ್ನು ನರೇಂದ್ರ ಮೋದಿ ಈ ಬಾರಿ ಮಾಡಿ ತೋರಿಸಿದ್ದಾರೆ, ಅಮಿತ್ ಶಾ ಮಾಡಿ ತೋರಿಸಿದ್ದಾರೆ. ಯಾವ ಟಾರ್ಗೆಟ್ ನಮ್ಮದಿತ್ತು ಆ ಟಾರ್ಗೆಟನ್ನು ಮಾಡಿ ತೋರಿಸಿದ್ದಾರೆ. ಯಾವ ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕಲ್ಲಿ ಮಾಡಿರಲಿಲ್ವೋ ಅದನ್ನು ಈ ಬಾರಿ ಮಾಡಿ ತೋರಿಸಿದ್ದಾರೆ. ಜೊತೆಗೆ ಯಾರು ಸಾಕ್ಷ್ಯಾಧಾರ ಕೇಳ್ತಾರಲ್ಲ, ನಮ್ಮಲ್ಲಿರುವಂಥ ಭಾರತ ದೇಶದಲ್ಲಿರುವಂಥ ದ್ರೋಹಿಗಳಿದಾರಲ್ಲ, ಅವರಿಗೆ ಸಾಕ್ಷ್ಯಾಧಾರಗಳನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಏಕೆಂದರೆ ಎಲ್ಲಿನಿದ್ರಿಂದ ನರೇಂದ್ರ ಮೋದಿಗೆ ರಾಜಕೀಯವಾಗಿ ಲಾಭ ಆಗಿಬಿಡುತ್ತೋ ಅಂತ ಇದನ್ನು ಹೇಗೆ ಬೇಕೋ ಹಾಗೆ ತಿರುಗಿಸಲಿಕ್ಕೆ ಭಾರತದಲ್ಲಿ ದುಷ್ಟ ರಾಜಕಾರಣಿಗಳು, ನೀಚ ರಾಜಕಾರಣಿಗಳು ಸಿದ್ಧರಾಗಿ ಕೂತಿರ್ತಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಕೂಡ ಇದನ್ನು ಹೇಗೆ ಬೇಕೋ ಹಾಗೆ ತಿರುಚುವಂಥ ಪ್ರಯತ್ನವನ್ನು ಮಾಡುತ್ತೆ, ವಿಕೃತಿಯನ್ನು ಮೆರೆಯುತ್ತೆ. ಅದಕ್ಕೋಸ್ಕರ ಅದಕ್ಕೆ ಬೇಕಾದಂಥ ನೋಡಿ, ಈ ಬಾರಿಯ ಒಟ್ಟು ಸ್ಟ್ರೈಕ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಮೊದಲೇದು ಜಗತ್ತಿಗೆ ಗೊತ್ತಾಗಬೇಕು ಆ ರೀತಿಯದಾದಂಥ ದಾಳಿ. ಯಾವುದೋ ಒಂದು ಟಾರ್ಗೆಟನ್ನು ಮಾಡಿ ಒಬ್ಬರಿಗೆ ಹೊಡೆದದ್ದಲ್ಲ. 9 ಕಡೆ ನಿರಂತರವಾಗಿ ರಾತ್ರಿ 12 ಗಂಟೆ 37 ನಿಮಿಷದಿಂದ ಬೆಳಗಿನವರೆಗೂ ನಿರಂತರವಾಗಿ ಒಂದರ ಮೇಲೊಂದಂತೆ ಅವರ ಡೇರೆಗಳ ಮೇಲೆ ದಾಳಿಯನ್ನು ಮಾಡಿ ಅದನ್ನು ಸಂಪೂರ್ಣವಾಗಿ ನೆಲಸಮ ಮಾಡಲಾಗಿದೆ. ಎರಡನೇದು, ಈ ಕಾರ್ಯಾಚರಣೆ ಜಗತ್ತಿಗೆ ಗೊತ್ತಾಗುವ ಹಾಗೆ ಆ ಕ್ಷಣದಲ್ಲಿಯೇ ಎಲ್ಲರಿಗೂ ವಿಷಯವನ್ನು ತಲುಪಿಸಿ ಆಗಿದೆ. ಮೂರನೇದ್ದು, ಇದೇ ಕೊನೆಯಲ್ಲ, ಇದು ಪ್ರಾರಂಭ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದೆ. ಅಂದರೆ ಈಗೇನು ನಾವು ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ದೀವಿ, ಇದು ಇಲ್ಲಿಗೆ ಮುಗಿಯೋದಿಲ್ಲ. ಇವತ್ತಿಗೆ ಈ ಹಂತದ ಕಾರ್ಯಾಚರಣೆ ಮುಗೀತು. ಎರಡನೇ ಹಂತದ ಕಾರ್ಯಾಚರಣೆ ಯಾವಾಗ ಪಾಕಿಸ್ತಾನಕ್ಕೂ ಗೊತ್ತಿಲ್ಲ, ಭಾರತದಲ್ಲಿರುವಂಥ ನಮ್ಮಂಥ ನಾಗರಿಕರಿಗೂ ಗೊತ್ತಿರೋದಿಲ್ಲ. ಸಮಯವನ್ನು ನೋಡಿ ಮತ್ತೆ ಟಾರ್ಗೆಟ್ ಮಾಡಿ ಹೊಡೆಯುವಂಥ ಪ್ರಯತ್ನ ನಡೀತಾ ಇದೆ. ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಸಂದರ್ಭದಲ್ಲಿ ಒಂದೇ ಒಂದು ಸಲ ಹೋಗಿ ಹೊಡೆದು ಬಂದಿರೋದು. ಆದರೆ ಈಗ ಈ ಹೋರಾಟ ನಿರಂತರವಾಗಿ ನಡೆಯುವಂಥದ್ದು. ನರೇಂದ್ರ ಮೋದಿ ಹೇಳಿದ ಒಂದೊಂದು ಮಾತು ಮತ್ತೆ ಮತ್ತೆ ನನ್ನ ಕಿವಿಗಲ್ಲಿ ಗುಯಿಗುಡ್ತಾ ಇದೆ, ಪ್ರತಿಧ್ವನಿಸ್ತಾ ಇದೆ. ಕಲ್ಪನಾತೀತವಾಗಿ ಹೊಡಿತೀವಿ, ಊಹಾತೀತವಾಗಿ ಹೊಡಿತೀವಿ, ಲೆಕ್ಕವನ್ನು ಚುಕ್ತಾ ಮಾಡ್ತೀವಿ. ಚುಕ್ತಾ ಮಾಡುವ ಕೆಲಸ ನಡೆದಿದೆ. ಇನ್ನು ಮುಂದೆ ನಮ್ಮ ಸಂಚಿಕೆಗಳು ಸಮಯಕ್ಕೆ ಆಗಾಗ ಬರ್ತಾ ಹೋಗ್ತವೆ. ಅಂದರೆ 7 ಗಂಟೆ 12 ಗಂಟೆ 2 ಗಂಟೆಗೆ ಏನು ನಮ್ಮದು ಶೆಡ್ಯೂಲ್ ಇತ್ತು ಆ ಶೆಡ್ಯೂಲ್ ಪ್ರಕಾರ ಬರೋದಿಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಹೊಸ ವಿಷಯಗಳು ನಮಗೆ ಲಭ್ಯ ಆಗ್ತವೋ ಆ ಕ್ಷಣದಲ್ಲಿಯೇ ಆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಮ್ಮ ಸಿಬ್ಬಂದಿ ವರ್ಗದವ್ರು ಮಾಡ್ತಾರೆ. ದಯವಿಟ್ಟು ನಮ್ಮ ಜೊತೆ ಇರಿ. ಇದೊಂದು ದೇಶಕ್ಕಾಗಿ ನಡೀತಾ ಇರುವಂಥ ಅತಿ ದೊಡ್ಡದಾದಂಥ ಅಭಿಯಾನ. ಸಂಚಿಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.